ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇರೋದು 24. ಸ್ನೇಹಿತರೆ, ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಇವತ್ತೊಂದು ವಿಶೇಷ ವ್ಯಕ್ತಿಗಳು ನಿಮಗೆ ಮುಂದೆ ಪರಿಚಯ ಮಾಡಲಿದ್ದೇನೆ. ಅವ್ರು ಯಾರಪ್ಪ ಅಂದರೆ ಶ್ರೀ ರಾಮಚಂದ್ರ ಭೂಪಾಲ್ ಕಸ್ತೂರಿ ಮತ್ತು ಶ್ರೀಮತಿ ಶೀಲಾವತಿ ಶ್ರೀರಾಮ್ ಕಸ್ತೂರಿ. ಅಂದರೆ ಇವ್ರದ್ದು ಮ್ಯಾರೇಜ್ 1964ರಲ್ಲಿ ಮದುವೆಯಾಗಿತ್ತು. ಈ ಬರೋ 23 ಮೇ 2025ರಂದು 62ನೇ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳಲಿದ್ದಾರೆ. ಆ ವಿಷಯ ತಕ್ಕಂತೆ ಈ ಒಂದು ವರದಿ ನಿಮ್ಮ ಮುಂದೆ ಇರಲಿದ್ದೇನೆ. ನೋಡ್ತಾ ಇರಿ 24. ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ಸ್ನೇಹಿತರೆ, ಈಗಿನ ಜನ್ರೇಷನದಲ್ಲಿ ಬದುಕೋದು ಹಾಫ್ ಸೆಂಚುರಿ ಕಷ್ಟ ಇರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಈ ಕೆಲವೊಂದು ನಮ್ಮ ಮಾತಾಪಿತಾ ಕೊಟ್ಟಿದ್ದಾರಲ್ಲ, ನಮ್ಮ ಫ್ರೆಂಡಿನ ತಂದೆ ತಾಯಿಗಳವರು, ಇವರು ಈಗ 61ನೇ ಇದು ಮ್ಯಾರೇಜ್ ಆ್ಯನಿವರ್ಸರಿಯನ್ನು ಮುಗಿಸಿ ಇನ್ನು ಬರೋ ಮೇ 23ಕ್ಕೆ 62ನೇ ವಸಂತನ ನೋಡಲು ತಯಾರಾಗಿದ್ದಾರೆ. ಅವರು 62ನೇದು ಮದುವೆ ಸಮಾರಂಭವನ್ನು ಆಚರಿಸ್ಕೊಳ್ತದ ಅಂದರೆ ಇದೊಂದು ವಿಶೇಷ. ಯಾಕಂದರೆ ಸ್ನೇಹಿತರೆ, ಈಗಿನ ಕಾಲದಲ್ಲಿ ಮದುವೆ ಆದ ತಕ್ಷಣ 2 ವರ್ಷ 5 ವರ್ಷವೂ ತಡೆಯೋದಿಲ್ಲ, ಡೈವರ್ಸ್ ಆಗಿಬಿಡ್ತಾವೆ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಈಗಿನ ಜನ್ರೇಷನ್ಗೆ ಈ ನಮ್ಮ ದಂಪತಿಗಳದಾರಲ್ಲ, ವೃದ್ಧ ದಂಪತಿಗಳಲ್ಲ, ಅವರು ವೃದ್ಧ ಬೆಳೆದ್ರೂ ಇನ್ನೂ ಅವರು ಯಂಗ್ಸ್ಟರ್ಗತೆ ಕಾಣ್ತಾ ಇದ್ದಾರೆ. ಆದರೆ ಯಾವ ರೀತಿ ಅವರ ಇಲ್ಲಿವರೆಗೆ ನಡೆದು ಬಂದು 62 ವಸಂತಗಳ ದಾಟಿ ಬಂದು ನಮ್ಮೊಂದಿಗೆ ಕೆಲವೊಂದು ವಿಷಯಗಳು ಹಂಚಿಕೊಳ್ಳಲಿದ್ದಾರೆ. ಬನ್ನಿ ತಿಳ್ಕೊಳ್ಳೋಣ. ಮೊದಲನೇ ಮಾತು ಇವರಿದ್ದರು. ನಮಸ್ಕಾರ ಸರ್. ಇವರು ರಾಮಚಂದ್ರ ಭೂಪಾಲ್ ಕಸ್ತೂರಿ ಅಂತ. ಅವರು ಶ್ರೀಮಂತರು, ಅಮ್ಮವರು ಪತ್ನಿ ಶೀಲಾವತಿ ರಾಮಚಂದ್ರ ಕಸ್ತೂರಿಯವರು. ಆ್ಯಕ್ಚುಲಿ ಇವ್ರದ್ದು ಮ್ಯಾರೇಜ್ ಆದದ್ದು 23 ಮೇ 1964ರಲ್ಲಿ. ಸ್ನೇಹಿತರೆ, ಅದೊಂದು ವಿಶೇಷತೆ ಏನಂದರೆ, ನಾನು ಬಂದದ್ದು ಮುಖ್ಯವಾಗಿ ಅಂದರೆ ಯಾವುದು ಯೂನಿವರ್ಸಿಟಿಗಳು ಭಾಳ ಆಗ್ತವೆ. ಆದರೆ ಇವ್ರದ್ದೊಂದು ವಿಶೇಷತೆ ಏನಂದರೆ 62ನೇದು ಯೂನಿವರ್ಸಿಟಿ ಮಾಡ್ಕೊಳ್ಳೋದಂದರೆ ಅದು ಇಬ್ಬರು ಒಂದೊಂದು ಏನಂದರೆ, ಒಬ್ಬರು ಹೆಂಡ್ತಿದ್ರೆ ಗಂಡ ಇರಲ್ಲ, ಗಂಡ ಇದ್ದರೆ ಹೆಂಡ್ತಿರಲ್ಲ. ಅಂಥ ಸಮಯದಲ್ಲಿ ಇನ್ನೂ ಇವರು ಜೀವಂತವಾಗಿದ್ದಾನೆ. ನಾವು ಇವ್ರ ಜೊತೆ ಮಾತಾಡಿದ್ರೆ ನಾವೇ ಧನ್ಯರು. ಅದಕ್ಕೆ ಅವ್ರ ವಿಚಾರಗಳನ್ನು ಹಂಚಿಕೊಳ್ಳೋಣ. ಬನ್ನಿ ಸ್ನೇಹಿತರೆ. ನಮಸ್ಕಾರ ಸರ್. ತಮಗೂ ನಮಸ್ಕಾರ ಮಾತಾಜಿ ಅವರೇ. 61 ವಸಂತಗಳನ್ನು ನೋಡಿದ್ರಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಯಾವ ರೀತಿ ನಮ್ಮ ಜನರಿಗೆ ಹೇಳಬಯಸ್ತೀರಿ? ನಮ್ಮ ಅಮ್ಮವ್ರ ಪರಿಚಯ ಯಾವಾಗ ಆಯ್ತು ನಿಮಗೆ? ಕಾಲೇಜ್ನಾಗೋ ಸ್ಕೂಲ್ನಾಗೋ ಹೆಂಗೆ? ನಾನು ವಿಶೇಷ ಅಂತ ಏನು, ನಮ್ಮ ಅಕ್ಕನ ಮಗಳೇ. ಅದಕ್ಕೆ ಮನೆ ಒಳಗನ ಅವಾಗಂದ್ರೆ ಅಕ್ಕನ ಮಗಳು ರಿಲೇಷನ್ದಾಗ ಹೆಚ್ಚು ಕಾಂಟ್ಯಾಕ್ಟ್ ಮಾತ್ರ ರಿಲೇಷನ್ಗಳು ಗಂಟಾಗ್ತಿದ್ವು. ಅದು ನಿರ್ಣಯ ತೊಗೊಂಡು ಒಬ್ರಿಗೊಬ್ರಿಗೆ ಮದುವೆ ಮಾಡ್ಕೋಬೇಕಂತ ನಿರ್ಣಯ ಮಾಡ್ಕೊಂಡ್ವಿ. ಇದಕ್ಕೆ ಪೂರ್ವದ ನೀವೇನು ಯೋಚನೆ ಮಾಡಿದಿರಿ ಇವರು ನಮ್ಮ ಸರ್ ಸಿಗ್ತಾರೋ ಅಂತ? ಇಲ್ಲ ನಂದು ವಯಸ್ಸು ಅವಾಗ ಭಾಳ ಸಣ್ಣದಿತ್ತು. 16ನೇ ವಯಸ್ಸಿನಾಗ ನನ್ನ ಮದುವೆ ಆಗಿತ್ತು ಇವ್ರ ಜೊತೆಗೆ. ಅವಾಗಿನ ಕಾನೂನು ವ್ಯವಸ್ಥೆ ಬಗ್ಗೆ ಏನು ಇದನ್ನ ಇರೋಕ್ಕಿಲ್ಲ, ಏನು ಇರ್ತಿದ್ರಿ, ಹಂಗೇನಿರಲಿಲ್ಲ. 1960 ಅಂದ್ರೆ ಆ ರೀತಿ ಒಳಗೆ ಅವಾಗೇನು ಇರೋಕ್ಕಿಲ್ಲ. ಅದು ಬಾಲ್ಯ ವಿವಾಹ ಆಗೋ ಸಮಯದಾಗ ಮತ್ತು ಅದು ನೀವು 16ನೇ ವಯಸ್ಸಿಗಾಗಿದ್ದಾರೆ ಅಂದರೆ ಅವಾಗಿನ ವಿಚಾರ ಇಂಥದ್ರ ಬಗ್ಗೆ ಇರ್ತಿರ್ಕಿಲ್ಲ. ನಿಮ್ಮ ಅಭಿಪ್ರಾಯ ಏನು ರೀ? ಅವಾಗೇನು ಅಷ್ಟು ನಮ್ದು ಜ್ಞಾನ ಇರಲಿಲ್ಲ. ಏನು ಆಸೆ ಪಡೋದು, ಯಾರಿಗೇನು ಇದು ಮಾಡೋದು ಅದೆಲ್ಲ ಏನು ಮನಸ್ಸಿನಾಗ ಬರ್ತಿರ್ಲಿಲ್ಲ. ಆದ್ರೆ ಒಂದೇನು ರೀ, ಈಗಿನ ಕಾಲದಲ್ಲಿ ನೀವು ನೋಡ್ತಾ ಇರಬೇಕು, ಈಗಿನ ಜನರಲ್ಲಿ ಮದುವೆ ಆಗ್ತದೆ 1-2 ವರ್ಷನೂ ಬದುಕಂಗಿಲ್ಲ. 5 ವರ್ಷ ಆಗೋದು ಭಾಳ ಕಷ್ಟ. ಅದಕ್ಕಿಂತ ನಮ್ಮ ಜೀವನನೇ ಹಾಫ್ ಸೆಂಚುರಿ ಹೊಡೋದು ಭಾಳ ಕಷ್ಟ ಅದ. ಅಂಥದ್ರಲ್ಲಿ ನೀವೊಂದು 62ನೇದು ಮದುವೆ ಸಮಾರಂಭ ಅಂದರೆ ಮ್ಯಾರೇಜ್ ಆ್ಯನಿವರ್ಸರಿ ಮಾಡ್ಕೊಳ್ಳೋದ್ರೆ ಅಂದರೆ ರಿಯಲಿ ಇದೊಂದು ವಿಶೇಷ. ಈಗಿನ ಜನ್ರೇಷನ್ಗೆ ಏನು ಹೇಳಬೇಕಂತ ಬಯಸ್ತೇನೆ? ಇದೆಲ್ಲ ತೋರಿಸ್ಕೊಡ್ಬೇಕು, ನಮ್ಮದು ಜೀವನ ಹೆಂಗೆ ಗೊತ್ತು, ಸಂಸಾರ ಹೆಂಗೆ ಮಾಡ್ತೀವಿ ನಾವು ಅನ್ನೋದು ಒಂದು ಅಭಿಪ್ರಾಯ ಇತ್ತು ನನಗೆ. ನಮ್ಮವ್ರಿಗೆ ಇಷ್ಟ ಇರಲಿಲ್ಲ ಇದು ಮಾಡ್ಕೊಳ್ಳೋದು. ನನ್ನ ಜುಲುವಿಲೆ ಮಾಡ್ಕೊಂಡ್ರು ಅವರು. ಎಲ್ಲರೂ ಇಚ್ಛಾಪಟ್ರು. ಮಸ್ತ್ ಆಯ್ತು, ಚಲೋ ಆಯ್ತು. ಯಾರೂ ಮಾಡ್ಕೊಂಡಿರಲಿಲ್ಲ ಈ ಟೈಪು ಅಂತಂತಂದು. ಜೊತೆಲೇ ಇದ್ದೀವಿ ಅನ್ನೋದೇ ಮಾಡ್ಕೊಳ್ಳೋ ಪ್ರಸಂಗ ಬಂತು. ಈ ಭಾಗ್ಯ ಯಾರಿಗೂ ಸಿಗೋದಿಲ್ಲ. ವಿಶೇಷ 100ಕ್ಕೆ 10 ಮಂದಿ ಅಷ್ಟೇ ಸಿಗೋದು. ಲಾಕೋಮೇಕಂತಾರಲ್ಲ ಆ ಟೈಪ್ ಆಯಿತು. ಮತ್ತೊಂದ್ರೆ ಅವರೇ, ಈಗ ಇಷ್ಟೊಂದು ದಿವಸ ತಕ್ಕ ನೀವು ಜೊತೆಯಾಗಿ ಬಂದ್ರಿ. ಬಟ್ ಈಗಿನ ಕಾಲದಾಗ ಒಂದು ತಕರಾರು ನಿಮ್ಮ ಒಳಗೆ ಅಂಥದ್ದು ಯಾವ ತಕರಾರು ಅದು ಬರಲಿಲ್ಲ? ಒಟ್ಟು ಹಂಗೇನು ಬರಲಿಲ್ಲ, ಏನು ತಕರಾರಿಲ್ಲ. ಕಷ್ಟದಾಗ ತೆಗೆದ್ವಿ ನಾವು, ಚಲೋ ಸಂಸಾರ ಮಾಡಿದ್ವಿ ಕಷ್ಟದಾಗ ಇದ್ರೂ. ಜೀವನ ಅಂದ ತಕ್ಷಣ ಒಂದು ಏನು ಏರು ಇಳುತ್ತಂತಿರ್ತಾವೆ, ಏನಾದರೂ ಒಂದು ತಕರಾರುಗಳು ಬಂದೇ ಬರ್ತಾವೆ. ಈಗಿನ ಜನರಲ್ಲಿ ಅಂತಂತ ಭಾಳ ಕಾಣ್ತಾ ಇದ್ದೀವಿ ನಾವು. ಅಂಥದ್ರಲ್ಲಿ ಒಂದು 60ನೇ ವರ್ಷವರೆಗೆ ನಾವು ದಾಟ್ರಿ ಅಂದ್ರೆ ನೀನು ಅಂಥದ್ದು ಯಾವ ಬಂದಿಲ್ಲ. ಅಂಥವು ಯಾವ ಸಂದರ್ಭ ಇದು ಇಂಥದ್ದೊಂದು ಸಂದರ್ಭ ಬಂದೈತೆ ನನಗೂ ಅಂಥದ್ದು ಯಾವ ಸಂದರ್ಭ ನಿಮ್ಮ ಕಡೆ? ಇಲ್ಲ, ಹಂಗೇನು ಯಾವುದೂ ಬಂದಿಲ್ಲ.
ನಿಜವಾಗಿ ಹೇಳ್ಬೇಕಂದ್ರೆ ಅಂಥದ್ದು ಏನು ಪ್ರಸಂಗನೂ ಬರಲಿಲ್ಲ. ಕಷ್ಟದಾಗಿದ್ವಿ, ಕಷ್ಟ ತೆಗೆದು ನಾವು ಸಂಸಾರ ಜಗ್ಗಿ ತೆಗೆದೆ. ಕೆಲವು ಕೆಲಸಗಳು ಇರ್ತಾವಲ್ಲ, ಅವು ಹೆಣ್ಮಕ್ಳನ್ನ ಮಾಡಬೇಕು. ಇಂಥ ಒಂದು ವಿಷಯದಾಗ ಬಂದಾಗ ಯಾವಾಗ ಒಂದು ಸ್ವಲ್ಪ ನಿಮಗೇನೋ ಸ್ವಲ್ಪ ಸಿಟ್ಟು ಬರುವಂಥ ವಿಷಯ ಇರಲ್ಲ? ಹಂಗೇನು ಒಂದಲ್ಲ, ಒಬ್ರಿಗೊಬ್ರು ಸಹಕಾರ ಮಾಡಿಕೊಂಡೆ ಒಬ್ರಿಗೊಬ್ರು ವಿಚಾರ ವಿನಿಮಯ ಮಾಡಿ ಯಾವುದಾದ್ರೂ ಕೆಲಸ ಮಾಡಬೇಕಾದ್ರೆ ಅದು ಸರಿಯಾಗಿ ಮಾಡಬೇಕು, ಸರಿಯಾಗಿ ಪಾರು ಬೀಳಬೇಕು. ಈ ಭಾವನೆಯಿಂದ ನಾವು ಸಹಕಾರದಿಂದ ಜೀವನ ಎಲ್ಲ ಕಳ್ಕೊಂಡು ಬರ್ತೀವಿ. ಸಿಟ್ಟು ಮಾಡೋದು, ಜಗಳ ಮಾಡೋದು ಇಂಥ ಪ್ರಸಂಗ ನಮ್ಗೆ ಈಗ ನಾವಂಥ ಜಗಳ ಅಂತೂ ಎಂದೂ ಆಗೇ ಇಲ್ಲ. ಎಂದೂ ಇಲ್ಲ. ಇಲ್ಲ ಇಲ್ಲ ಈಗ ನೀವು ಜಗಳ ಆಡೋದಿಲ್ಲ ಅಂತ ನಿಮ್ಮ ಪೇರೆಂಟ್ಸನ್ನ ಕೇಳ್ಬೇಕು, ನಮಗೇನು ಗೊತ್ತಾ? ಕೇಳ್ರಿ, ಇಲ್ಲೇ ಕುಂತಾವ್ರಿ, ಈಗ ಕೇಳ್ರಿ. ಏನೇನು ಜಗಳ ಇಲ್ಲ. ಜಗಳದ ಪ್ರಸಂಗ ಬಂದರೂ ಕೂಡ ಒಬ್ರಿಗೊಬ್ರು ತಿಳ್ಕೊಂಡು ಈ ಪ್ರಸಂಗ ಬರ್ತಾ ಇರ್ತಾವೆ ಜೀವನದಾಗ. ಇದಕ್ಕೆ ಹೆಂಗೆ ನಾವು ಮಕ್ಕ ಕೊಡಬೇಕು ಅಥವಾ ಸಾಲ್ವ್ ಮಾಡಬೇಕು, ಇದ್ರ ಬಗ್ಗೆ ನಿರ್ಣಯ ತಗೊಂಡು ಆ ಪ್ರಕಾರ ನಾವು ಸಂಸಾರ ಮಾಡ್ಕೊತ ಬಂದ್ವಿ. ಇಂಥ ಸ್ನೇಹಿತರೆ, ಆ್ಯಕ್ಚುಲಿ ಇವರು ಹೇಳೋದಕ್ಕೆ ಕಾರಣವಿತ್ತ ಪ್ರಾಬ್ಲಮ್ ಅಂತೂ ಬಂದೇ ಬರ್ತಾವೆ ಪ್ರತಿಯೊಂದು ಜೀವನದಲ್ಲಿ. ಆದರೆ ಒಂದು ವಿಷಯ, ಒಬ್ಬರು ಹೊಂದ್ಕೊಂಡು ಹೋಗಬೇಕು, ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗಬೇಕು, ಅದೇ ಜೀವನ. ಆ ಒಂದು ಹೊಂದಾಣಿಕೆ ಇಲ್ಲಿವರೆಗೆ ಅವರಿಗೆ 62ನೇ ಒಂದು ಮದುವೆ ನನಗೆ ಮ್ಯಾರೇಜ್ ಆ್ಯನಿವರ್ಸರಿ ಆಚರಿಸ್ಕೊಳ್ಬೇಕಾಯ್ತು. ಈಗಿನ ಯುವಕರೆಲ್ಲ ಇದೇ ಒಂದು ವಿಷಯ ಹೇಳಕ್ಕೆ ಬಯಸ್ತೀನಿ. ಒಂದು ಪೇಷನ್ಸು, ಮನಸ್ಸಿಗೆ ತಾಳ್ಮೆ ಅನ್ನೋದಿರಬೇಕು, ಹೊಂದಾಣಿಕೆ ಅನ್ನೋದಿದ್ದರೆ ಅವ್ರ ಜೀವನ ಸಾರ್ಥಕ ಆಗುತ್ತೆ. ನೀವು ಅಂದಿರಲ್ಲ, ಈಗ ಏರು ಬರೋದು ಗಂಡಾಂತರ ಬಂದೇ ಬರ್ತದಂತ. ಹೌದು, ಇಂಥದ್ದು ಸಂದರ್ಭ ಬಂದೆತ್ತಪ್ಪ ಅಂತ ಯಾರಾದರೂ ನಿಮ್ಮ ನೆನಪದಾವು? ಇಲ್ಲ ರೀ, ಹಂಗೇನಿಲ್ಲ, ಹಂಗೆ ಬಂದೂ ಇಲ್ಲ ನಮಗೆ. ಎಂದೂ ನಾ ಅವ್ರಿಗೆ ಕಾಡಿಸಿಲ್ಲ, ಅದು ಬೇಕು ಇದು ಬೇಕು, ಅಲ್ಲಿ ಕರ್ಕೊಂಡೋಗ್ರಿ ಇಲ್ಲಿ ಕರ್ಕೊಂಡೋಗ್ರಿ ಅಂತ ಎಂದೋ ಅವ್ರಿಗೆ ಕೇಳಿಲ್ಲ ನಾನು. ಹನಿಮೂನ್ ಕದ ಅವಾಗೇನು ಈ ಪದ್ಧತಿನ ಇರಲಿಲ್ಲ. ಏನು ಬರೀ ಮಂದಿರಗಳೆಲ್ಲ ತಿರುಗಾಡಿದ್ರೆ ಆಗಿನ ಕಾಲ? ಅವಾಗ ಅದು ಇಲ್ಲ, ಅದು ಮಂದಿರಗಳು ಇರಲಿಲ್ಲ. 10-20 ವರ್ಷ ನಾವು ಮನ್ಯಾಗ ತೆಗೆದ್ವಿ. ನನಗೆ ತವ್ರ ಮನೇನೂ ಇರಲಿಲ್ಲ, ಎಲ್ಲ ಗಂಡನ ಮನ್ಯಾಗ. ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ಏನು ವಿಶೇಷ ಪ್ರಸಂಗ ಬಂದರೂ ಕೂಡ ಒಬ್ರಿಗೊಬ್ರಿಗೆ ವಿಚಾರಣೆ ಮಾಡಿ ಎಲ್ಲ ಸಾಲ್ವ್ ಮಾಡ್ಕೊತ ಬಂದ್ವಿ ನಾವು. ಅಂದರೆ ಜಾಯಿಂಟ್ ಮೊದಲಿನ ಕಾಲದಾಗ ಜಾಯಿಂಟ್ ಫ್ಯಾಮಿಲಿಗಳು ಭಾಳ ಇರ್ತಿದ್ದು. ಅದೊಂದು ಮೇನ್ ಕಾರಣ ನಿಮಗೆ ಈ ರೀತಿ ಒಂದು ಒಳ್ಳೆ ಸಂಸಾರ ಸಿಗಬೇಕಾದ್ರೆ. 20-25 ಮಂದಿ ಇರ್ತಿದ್ವಿ ಮನ್ಯಾಗ ನಾವು. ಅಷ್ಟು ಮಂದಿಯಾಗ ನಾವು ಎಂದೇ ಏನು ಯಾರ ಜೊತೆಗೂ ತಕರಾರಿಲ್ಲ. ಗಂಡಸರ ಜೋಡಿ, ಹೆಂಗಸರ ಜೋಡಿ, ಹುಡುಗರ ಜೋಡಿ, ಯಾರ ಜೊತೆಗೆ ಎಂಥದ್ದು ತಕರಾರಿಲ್ಲ. ನಕ್ಕೊಂತಾನೆ ಎಲ್ಲ ಕೂಡಿ ಕೆಲಸ ಮಾಡಿಕೊಂಡು ಖುಷಿಲೇ ಇದ್ವಿ. ಆಯಿತು, ನಿಮ್ಮ ಒಂದು ಜೀವನ ನೋಡಬೇಕಾದ್ರೆ ನಮಗಂತೂ ಭಾಳ ಖುಷಿ ಅನಿಸ್ತಾ ಇದೆ ಸ್ನೇಹಿತರೆ. ಬಟ್ ಈಗಿನ ಯುವಕರಲ್ಲಿ ಒಂದು ಈ ರೀತಿ ವಿಚಾರ ಬಂದವಲ್ಲ, ಅದಕ್ಕೆ ಏನಂತೀರಿ ನೀವು? ಅದು ಪಸಂದ್ ಬೀಳೋದಿಲ್ಲ, ನಮಗೆ ಇಷ್ಟ ಇಲ್ಲ ಅವ್ರು ಮಾಡೋದು. ಇಲ್ಲ, ಅದಕ್ಕೆ ಕಾರಣ ಏನಂತೀರಿ ಈಗಿನ ಜನ್ರೇಷನ್ಗೂ? ಅವ್ರಿಗೆ ರೊಕ್ಕದ ಕಿಮ್ಮತ್ತೇ ಇಲ್ಲಲ್ರಿ, ಅದಕ್ಕೆ ಹಿಂಗೆಲ್ಲ ಮಾಡ್ತಾರೆ. ಹೇಳೋದು ಕೇಳೋದು ಏನು ಹೇಳಂಗಿಲ್ಲ ಅವ್ವ ಅಪ್ಪನು. ಮತ್ತು ಯಾರ್ದು ನಡೆಯೋದು ಇಲ್ಲ, ಹೇಳಿ ಕೇಳಿದ್ರು ಈಗಿನ ಹುಡುಗರಿಗೆ. ಅಂದರೆ ತನಗೆ ತಿಳಿಯೋದಿಲ್ಲ, ಹೇಳ್ದು ಕೇಳೋದಿಲ್ಲ, ಹೀಗಾಗಿ ಈ ರೀತಿ ಆಗ್ತದೆ ನಿಮ್ಮ ಅಭಿಪ್ರಾಯ? ಹೌದೌದು. ಮೊನ್ನೆ ಒಂದು ಸರ್ವೆ ಪ್ರಕಾರ ನಾವೊಂದು ಕೆಲವೊಂದು ಸ್ಟೇಷನಲ್ಲಿ ಇನ್ಫಾರ್ಮೇಷನ್ ತೆಗೆದೆ. ಒಂದು ವರ್ಷದಲ್ಲಿ 99% ಕೇಸ್ ಇರೋ ಬರೀ ಮೊಬೈಲ್ದಿಂದನೇ ಅಂತಂದ್ರು ಅವರು. ಮೊಬೈಲ್ದಿಂದನೇ ಲೈಫ್ ಕೆಡ್ತಾ ಇದಾವೆ ಅಂತಂದ್ರೆ. ಅಂಥ ಒಂದು ಸಂದರ್ಭದಲ್ಲಿ ಈಗಿನ ಜನ್ರೇಷನ್ ಈ ರೀತಿ ಕೇಳೋದ್ರಿಂದ ಅದಕ್ಕೆ ಕಾರಣ ಏನಂತೀರಿ? ಆಧ್ಯಾತ್ಮಿಕ ಜ್ಞಾನ ಕಡಿಮೆ ಇರೋದು ಅಥವಾ ಮೊಬೈಲ್? ನಿಮ್ಮ ವಿಚಾರ ಏನು? ಆಧ್ಯಾತ್ಮಿಕ ಜ್ಞಾನ ಅಂತೂ ಕಡಿಮೆ ಹೆಚ್ಚಿ ಆದಮೇಲೆ ಸ್ವಚ್ಛಂದ ವೃತ್ತಿ ಹೆಚ್ಚು ಬೆಳೆದಿದೆ. ನಮ್ಮ ಮನಸ್ಸು ಪ್ರಕಾರ ಹೆಚ್ಚು ಏನೇ ಮಾಡಬೇಕು, ಹುಟ್ಟಿದ್ದು ಐತಿ ಸಾಯ ಮಟ್ಟ ಯಾವ ನೋಡಿದಾನೋ ಅಂತಂದು ಈ ಸ್ವೈರಾಚಾರದಿಂದ ಆಚರಣೆ ಒಳಗೆ ನಮ್ಮ ಆಚರಣೆದಾಗ ಧರ್ಮದ ಪ್ರಕಾರ ಅಥವಾ ಸಂಸ್ಕಾರ ಪ್ರಕಾರ ನಮ್ಮ ಭಾರತೀಯ ಸಂಸ್ಕಾರ ಎಲ್ಲ ಬರೆದು ಬಿಟ್ಟಿದ್ದೀವಿ. ಪಾಶ್ಚಾತ್ಯ ಸಂಸ್ಕಾರದ ಬೆನ್ನು ಹತ್ತೋದ್ರಿಂದ ಟಿ ವಿ ಮತ್ತು ಮೊಬೈಲ್ ಇದಕ್ಕೆ ಮೇನ್ ಕಾರಣ ಐತಿ. ಆ ಕಾರಣದಿಂದ ನಮ್ಮದೆಲ್ಲ ಜೀವನ ಎಲ್ಲ ಅಸ್ತವ್ಯಸ್ತ ಆಗ್ತಾ ಇದೆ. ಅದಕ್ಕೆ ತರುಣ ಮಂದಿ ಅಥವಾ ಯುವತಿಗಳು ಸಂಸಾರ ಹೆಂಗೆ ಮಾಡಬೇಕು, ನಮ್ಮ ತಾಯಿ ತಂದೆ ಹೆಂಗೆ ಜೀವನ ತೆಗೆದ್ರು ಅದ್ರದ್ದು ಅಭ್ಯಾಸ ಮಾಡಿಕೊಂಡು ಅದನ್ನು ತಿಳ್ಕೊಂಡು ನಮ್ಮ ಸಂಸಾರ ಹೆಂಗೆ ಸುಖವಾಗಿ ಶಾಂತದಿಂದ ನಡಿಬಹುದು ಅದು ಪ್ರಯತ್ನ ಮಾಡಬೇಕು. ಇದೇ ನನ್ನ ವಿಚಾರ. ಅವ್ರ ಜೊತೆ ಯಾವ ರೀತಿ ನೀವು ನಡ್ಕೊಂಡಿರಿ? ಈ ರೀತಿ ಇನ್ನು ಬರೋ ಹೆಣ್ಮಕ್ಳಿಗೆ, ಈಗಿನ ಜನ್ರೇಷನ್ಗೆ ಒಂದು ಕಿವಿ ಮಾತು ಏನು ಹೇಳಬೇಕಿಸ್ತೀರಿ? ಈಗಿನವ್ರು ಯಾರು ನಮ್ಮ ಮಾತು ಕೇಳೋದಿಲ್ಲ ರೀ, ಅಜ್ಜಿ ಮಾತು ಕೇಳೋದಿಲ್ಲ. ಬರೀ ಫ್ರೆಂಡ್ಸ ಅಲ್ಲಿ ಹೋದ್ನಿ ಇಲ್ಲಿ ಹೋದ್ನಿ ಅಂತ ತಿರುಗ್ತಾರೆ ಅಷ್ಟೇ. ಮನೆಯಾಗೂ ಜಾಸ್ತಿ ಉಳಿಯೋದಿಲ್ಲ. ಮತ್ತು ಅವ್ರದ್ದು ಏನು ಅವ್ವಪ್ಪಂದು ಏನು ನಡೆಯೋದಿಲ್ಲ ಅವ್ರ ಮುಂದೆ. ಅವರಿಗೆ ಹುಚ್ಚದಾಗ ತೆಗೆದು ಬಿಡ್ತಾರೆ. ಇಲ್ಲ, ಅವ್ರು ಏನು ಮಾಡ್ತಾರಲ್ಲ ಮಾಡಿದ್ರು ಮಾರಾಯ, ಅವ್ರು ಮಾಡಿದ್ರು ಬೋಗಿಸ್ತಾರೆ. ಬಟ್ ಈಗ ಈ ರೀತಿ ನಿಮ್ಮ ರೀತಿಯಾಗಿ ಹಿಂಗೊಂದು ಒಳ್ಳೆಯ ಜೀವನ ಜೀವಿಸಬೇಕಾದ್ರೆ ಏನು ಮಾಡಬೇಕು? ಆಧ್ಯಾತ್ಮಿಕ ಬೇಕು, ಕೆಲವೊಂದು ಭಗವದ್ಗೀತೆ ಅನ್ನಲ್ರಿ, ಒಂದು ಧಾರ್ಮಿಕ ಬುಕ್ಸ್ಗಳನ್ನು ಓದಬೇಕು. ನಾವು ಯಾವ ಧರ್ಮದಾಗಿರ್ತಾರೋ ಅವ್ರು ತಮ್ಮ ಧರ್ಮದ್ದು ನಡ್ಕೋಬೇಕಾಗ್ತೈತಿ, ಓದಬೇಕಾಗ್ತೈತಿ. ಯಾರು ಕೆಲವರು ಲಿಂಗಾಯತರು ಇರ್ತಾರೆ, ಜೈನರು ಇರ್ತಾರೆ, ಬ್ರಾಹ್ಮಣರು ಇರ್ತಾರೆ. ಅವ್ರ ಪದ್ಧತಿ ಹೆಂಗಿರ್ತೈತೆ ಆ ಪ್ರಕಾರ ಅವ್ರು ನಡ್ಕೋಬೇಕಾಗ್ತೈತಿ.
ಅಭ್ಯಾಸ ಮಾಡ್ಬೇಕಾಗ್ತದೆ ಅವ್ರದ್ದು. ಈ ಇಷ್ಟೊಂದು ವರ್ಷವರೆಗೆ ನೀವು ಅನ್ಯೋನ್ಯವಾಗಿ ಕೂಡಿ ಜೀವಿಸಿದ್ರೆ ಇನ್ನು ಜೀವಿಸ್ತಾದ್ರೂ ಇದ್ದೀರಿ. ಇದಕ್ಕೂ ಏನು ಇದರ ಮುಖ್ಯ ಕಾರಣ ಏನು? ಈ ರಾಜ್ ಅಂತಾರಲ್ಲ ಅವರು, ಅದಕ್ಕೇನು ಕಾರಣ ಅಂತಾರೆ ನೀವು? ನಾವಿಬ್ಬರು ಹೊಂದ್ಕೊಂಡೆ ಇದೀವಿ ಅಂತ ಇದೇ ಕಾರಣ. ನಮ್ದು ಏನಾರು ಆಸೆ ಇತ್ತು ನಡೀಲಿಲ್ಲ ಅಂತಂದರೆ ಅದಕ್ಕೆ ಜಗಳ ಬರ್ತಾವ. ನಂಗೇನು ಆಸೆನೇ ಮಾಡೋದಿಲ್ಲಲ್ಲ ಅವ್ರ ಕಡೆಯಿಂದ. ಅಂದರೆ ಇದರ ಅರ್ಥ ತಿಳ್ಕೊಳ್ಳಿ ಸ್ನೇಹಿತರೆ, ಇದೊಂದು ಭಾಳ ಒಂದು ಇಂಪಾರ್ಟೆಂಟ್ ಮಾತು. ಅವರ ಅಂದದ ಮಾತು, ಏನೆಲ್ಲ ಸಿಕ್ಕಿದೆ ಇವ್ರ ಜೀವನದಲ್ಲಿ, ಆಸ್ತಿನೂ ಮಾಡಿದ್ರು ಎಲ್ಲ ಬಾದರೂ ಅಷ್ಟಿದ್ರೂ ಇವರಿಗೆ ಇನ್ನೂ ಏನು ಆಸೆ ಇಲ್ಲ. ಆಸೆ ಅಂದರೆ ಏನು ಗೊತ್ತಾ? ತ್ಯಾಗ. ಎಲ್ಲಿ ತ್ಯಾಗ ಮಾಡ್ತಿಲ್ಲ ಅಲ್ಲಿ ತ್ಯಾಗಸಿ ಬಡಕರ್ ಕೊಯ್ ಸುಖ ನೈ ಅಂತಲ್ಲ, ಅಂಥ ಶಾಸ್ತ್ರ ಇವರು ಆಸೆಯನ್ನು ಬಿಟ್ಟು ಹೊಂದ್ಕೊಂಡು ಹೋಗಿದ್ದಾರೆ. ಆದ್ರೂ ಇವರೆಲ್ಲನೂ ಸುಖ ಸಂತೋಷನೆ ಪಡೆದಿದ್ದಾರೆ. ಕಷ್ಟ ಬಿಟ್ಟಿವಲ್ಲ, ಆ ಕಷ್ಟ ನಮ್ಮ ಸೊಸೆಯರಿಗೆ ಮಕ್ಕಳಿಗೆ ಬೇಡ ಅಂತೀನಿ ನಾನು. ನಾವೇನು ಬಿಟ್ಟು ನಾವು ನಮ್ಮ ಪೂರ್ತಕ್ಕೆ ಇರಲಿ, ಅವ್ರು ಸುಖವಾಗಿರಲಿ, ಇದೇ ನಮ್ದು ಆಸೆ. ಇಲ್ಲ, ನಿಮ್ಮ ಸೊಸೆ ಅಂದರು ನಿಮ್ಮ ಮಕ್ಕಳಿಗಿಂದ್ರು ನೀವು ಸುಖವಾಗಿದ್ದಾರೆ ಅನಿಸ್ತದೆ. ಇಲ್ಲ ಯಾಕಂದ್ರೆ ಈಗ ನೋಡ್ರಿ, ಈಗಿನ ನಾನು ಅಂತೇನಿರಲ್ಲ, ಇವನ್ ನಂದು ಹೇಳ್ಕೊಂಡು ಅಂತೀನಿ, ಈಗಿನ ಜನ್ರೇಷನ್ ಹಾಫ್ ಸೆಂಚುರಿ ಬದುಕೋದ ಕಷ್ಟ. ಅದರಲ್ಲಿ ಮತ್ತು ವೈವಾಹಿಕ ಜೀವನ ಎಷ್ಟು ವರ್ಷ ಮಾಡ್ಬೋದು ಇವರು? ಈಗಿನ ವೈವಾಹಿಕ ಜೀವನ ಹೇಗಿದೆ, ಈಗ ಮಾಡಿದ ತಕ್ಷಣ ಭಾಳ ಒಂದು 6 ತಿಂಗಳು ಚಲೋ ಇರ್ತಾರೆ. 6 ತಿಂಗಳಾಗಲ್ಲ ಮಹಾಭಾರತ ಸ್ಟಾರ್ಟ್. ನಮ್ಮ ಜೀವನ ಹಿಂಗೆ ಶಾಂತತೆ ಒಳಗೆ ಹೋಗೋದು ಕಾರಣ ಏನಪ್ಪ ಅಂದರೆ, ನಮ್ಮ ತಾಯಿ ತಂದೆ ಮಾಡಿದ ಸಂಸ್ಕಾರ, ಗುರುಕುಲದಲ್ಲಿ ಸಿಕ್ಕಿದ್ದ ಸಂಸ್ಕಾರ, ಮತ್ತು ಸಮಾಜ ಕಡೆಯಿಂದ ಸಿಕ್ಕಿದ್ದು ಸಹಕಾರ್ಯ, ಸಮಾಜದ ಸಹಕಾರ ಇದ್ದಿದ್ದಕ್ಕೆ ನಾನು ಸಾಮಾಜಿಕ ಕೆಲಸ ಸ್ವಲ್ಪ ಮಾಡೋದು ಸಾಧ್ಯ ಆಯಿತು. ಮತ್ತು ಈ ಕಾರ್ಯದಾಗ ನಾನು ಹೆಂಡತಿದ್ದು ಕೂಡ ಭಾಳ ಸಹಕಾರಿ ಆಯಿತು. ನಾನು ಹೆಂಡತಿದ ಸಹಕಾರ ಕೊಡಲಿಲ್ಲ ಆದರೆ ನಾನು ಸಮಾಜ ಕಾರ್ಯ ಅಥವಾ ಧರ್ಮ ಕಾರ್ಯ ಮಾಡೋದು ಕೂಡ ಕಠಿಣ ಇತ್ತು. ಖರೆ ಹೆಂಡತಿ ಸಹಕಾರದಿಂದನೇ ನಾ ಏನಾದರೂ ಸಮಾಜದಲ್ಲಿ ಧರ್ಮದ ಪ್ರಭಾವನೆಯಲ್ಲಿ ಕೆಲಸ ಮಾಡೋದು ಸಾಧ್ಯ ಆಯಿತು. ಅದ್ಭುತ ಮಾತ ಸ್ನೇಹಿತರೆ. ಆ್ಯಕ್ಚುಲಿ ಇವ್ರು ಏನಂದ್ರೆ ಗೊತ್ತಾ, ಒಂದು ಅಮ್ಮವ್ರು ಏರಿ ಸಾಥ್ ಕೊಡ್ತಿರ್ಕಿಲ್ಲ ಅಂದರೆ ನನಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರಲ್ಲ. ಒಂದು ಯಾವ ಒಬ್ಬ ಇದು ಗಂಡಸು ಮುಂದೆ ಹೋಗ್ಬೇಕಾದ್ರೆ ಅಥವಾ ಹಿಂದ್ಗಡೆ ಹೆಣ್ಮಕ್ಳ ಕೈ ಇರುತ್ತೆ ಅಂತ, ಅದೇ ರೀತಿ ಹೆಣ್ಮಕ್ಳು ಮುಂದೆ ಹೋಗಬೇಕಾದ್ರೆ ಗಂಡು ಮಕ್ಕಳದು ಅವ್ರ ಜೀವನ ಸಾಥಿ ಕೈ ಇರುತ್ತೆ. ಎಷ್ಟೇ ಜಗಳ ಏನೇ ಮಾಡಲಿ, ಆದರೆ ಇದು ಸತ್ಯ. ಏನೀಗ ಹೇಳಿದ್ರಲ್ಲ, ಆ ಸಹಕಾರ ಸಹಾಯ ಅನ್ನೋದೊಂದು ಇರುತ್ತಲ್ಲ, ಅದರಿಂದ ಯಾರು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಒಂದು ಒಳ್ಳೆ ಮಾತು ಮಾತಾಡಿದ್ರಿ ನೀವು. ಮತ್ತು ಇದೇ ರೀತಿಯಾಗಿ ಈ ಬರೋ ಕಾಲಮಾನದಲ್ಲಿ, ಇನ್ನು ಬರೋ ಜನ್ರೇಷನಲ್ಲಿ ಈ ಮಾತನ್ನು ನೋಡಿಕೊಂಡು ನಾ ಆಶಿಸ್ತೀನಿ ಪ್ರತಿಯೊಬ್ಬರು ಈ ನಮ್ಮ ಇವರೇ ಈ ಒಂದು ಗ್ರ್ಯಾಂಡ್ ಪೇರೆಂಟ್ಸ್ ಕಪ್ಪಲ್ ಅಂದ್ರೂ ಪರವಾಗಿಲ್ಲ, ಇವರಂಥದ್ದೊಂದು ಇವ್ರ ವಿಚಾರಗಳನ್ನ ಇಟ್ಕೊಂಡು ನೀವು ನಿಮ್ಮ ಜೀವನದಲ್ಲಿ ಅನುಗುಣವಾಗಿರಿ. ಆಸ್ತಿ ಬರುತ್ತೆ ಹೋಗುತ್ತೆ, ಜೀವನ ಭಾಳ ಕಷ್ಟ. ಜೀವನ ಬರೋದು ಒಮ್ಮೆ, ಅದನ್ನು ಅನುಗುಣವಾಗಿ ತಿಳ್ಕೊಂಡು ಅಂಡರ್ಸ್ಟ್ಯಾಂಡ್ ಬದುಕಿದರೆ ಅದೇನಂತಲ್ಲ, ತಿಳಿದು ಬಾಳಿದರೆ ಸ್ವರ್ಗ ಸುಖ ಅಂತ ಆ ಒಂದು ಮಾತನ್ನು ಇಟ್ಕೊಂಡು ಹೋಗಬೇಕು. ಒಟ್ಟಿನಲ್ಲಿ ಇಬ್ಬರು ಕುಡ್ಕೊಂಡು ಕಿವಿ ಮಾತು ಏನು ಹೇಳ್ತಾರೆ? ಎಲ್ಲರೂ ಚಲೋ ನಡ್ಕೊಂಡ್ರೆ ಚಲೋ ಆಗ್ತೈತ್ರಿ. ಹಾಂ, ಇಲ್ಲ ಅಡ್ಡದಾರಿ ಇಟ್ಟಂದ್ರೆ ಅವ್ರದ್ದೇನು ಸುಖ ಆಗಂಗಿಲ್ಲ. ಗಂಡನಿಂದ ಹೆಂಡತಿ ಸುಖ ಆಗೋದಿಲ್ಲ, ಹೆಂಡತಿಲಿಂದ ಗಂಡಕ್ಕೆ ಸುಖ ಆಗೋದಿಲ್ಲ. ಎಲ್ಲ ಹೊಂದ್ಕೊಂಡು ಹೋಗ್ಬೇಕು. ಇದೆ, ಎಲ್ಲರೂ ತನ್ನ ಡ್ಯೂಟಿ, ನನ್ನ ಕರ್ತವ್ಯ ಏನೈತಿ ಅದು ತಿಳ್ಕೊಂಡು ಆ ಪ್ರಕಾರ ಕರ್ತವ್ಯ ಪಾರು ಬಿಡಬೇಕು. ಅದಕ್ಕೆಲ್ಲ ಸಹಕಾರಿ ತೊಗೊಳ್ಳೋದು ಪ್ರಯತ್ನ ಮಾಡಬೇಕು, ಆಗಬೇಕು, ಮತ್ತು ಸಹಕಾರಿ ಸಿಗಬೇಕು. ಇದು ಕೂಡ ಭಾಗ್ಯದ ವಿಷಯ ಐತಿ. ನಾ ಏನಾದರೂ ಕೂಡ ಕೆಲಸ ಮಾಡಬೇಕಾದ್ರೆ ಸುತ್ತಮುತ್ತ ಇದ್ದವ್ರ ಜನರು ಸಹಕಾರ ಸಿಗಲಿಲ್ಲಪ್ಪ ಅಂತಂದ್ರೆ ನನ್ನ ಕೈಲೇ ಏನೂ ಆಗೋದು ಸಾಧ್ಯ ಇಲ್ಲ. ಮೇರಾ ಸೋ ಅವೇ ನಹಿ ಅವ್ರು ಮೇರಾ ಸೋ ಜಾವೇ ನಹಿ, ಜಾವೇ ಸೋ ಮೇರಾ ನಹಿ. ನಾ ಜೀವನದಾಗ ನಾ ಏನು ಕಳ್ಕೊಂಡೀನಿ ಅದು ನಂದು ಇದ್ದೇ ಇಲ್ಲ ಅಂತಂದು ಕಳ್ಕೊಂಡೀನಿ. ಮತ್ತು ನಂದು ಏನೈತಿ, ನನ್ನ ಆತ್ಮಸ್ವರೂಪ ಏನೈತಿ, ನನ್ನ ಆತ್ಮ ಏನದಾನು, ಅವನು ನನಗೆ ಶಾಂತಿ ಸುಖ ಎಲ್ಲ ಕೊಡೋನು ಇದ್ದಾನೆ. ಅದರಲ್ಲಿ ನನ್ನ ಆತ್ಮದ ಧ್ಯಾನದಲ್ಲಿ ಆತ್ಮದ ಸ್ವರೂಪ ಚಿಂತನೆ ಮಾಡ್ಕೊತ ನಾನು ಜೀವನ ಹೋಗಬೇಕು. ಮತ್ತು ಕಡಿ ಕಾಲಕ್ಕೆ ಈ ಜಗತ್ತು ಬಿಟ್ಟು ಹೋಗಬೇಕಾದ್ರೆ ಕೂಡ ನಾ ಶಾಂತ ಪರಿಣಾಮದಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ಕೊಂತ ಅವಂಗ ನೆನ್ಸ್ಕೊಂತ ನಾನು ಈ ಶರೀರ ಬಿಡಬೇಕು, ಈ ಭಾವನೆ ನಂದೈತಿ. ವೆರಿ ಗುಡ್. ಭಾಳ ಒಂದು ಅದ್ಭುತ ಮಾತು. ಎಷ್ಟೋ ಮಂದಿ ಭಾಳ ಇರ್ತಾರೆ ರೀ, ನಮಗೆ ನಾವು ತಿಳ್ಕೊಬೇಕಲ್ಲ. ಅವ್ರು ಕೆಡಿಸ್ತಾರಲ್ಲ, ನಾವು ಹಂಗೆ ಹೋಗಾಚ್ಬೇಕು, ನಮ್ಮ ಮನೆ ಪರಿಸ್ಥಿತಿ ಹೆಂಗೈತಿ, ನಾವು ಹೆಂಗಿರ್ಬೇಕು ಅನ್ನೋದು. ಆದ್ರೆ ಈಗಿನ ಜನ್ರೇಷನ್ ಹೆಣ್ಣಾಗಲಿ ಗಂಡಾಗಲಿ ಆ ಕೆಡ್ಸೋದನ್ನ ಹೆಚ್ಚು ಕೇಳ್ತಾರೋ. ಹೌದು, ನಮ್ದೇನು ಕೆಳಂಗಿಲ್ಲ ನಡೆಯಂಗಿಲ್ಲ, ಕೇಳಿದ್ರು ನಡೆದು ಕುಡಿಸೋದಿಲ್ಲ ಅವರು. ಅವರು ಕೆಡಿಸಿ ಮಜಾ ತಗೋತಿರ್ತಾರೋ, ಆದ್ರೆ ಇವು ಕೆಟ್ಟ ಕದ್ರು ಅವ್ರನ್ನ ಸಪೋರ್ಟ್ ಮಾಡ್ತಿರ್ತಾರೆ. ಇವು ತಿಳಿಯಂಗಿಲ್ಲ, ಅದ್ರ ಜೀವನ ಯಾರ್ದು ಹಾಳಾಗತ್ತೆ? ಹೌದು, ಯಾರ್ದು ಮಾತು ಕೇಳ್ತಾರೆ ಅವ್ರದ್ದು ಹಾಳಾಗ್ತದೆ. ಇನ್ನು ಬರೋ 62ನೇ ಮ್ಯಾರೇಜ್ ಆನಿವರ್ಸರಿ ಅನುಗುಣವಾಗಿ ಅಮ್ಮ ಅವ್ರ ಬಗ್ಗೆ ಒಂದು ಹೆಸರು ಹೇಳಿರಲ್ಲ ಮಗಟ ಹೇಳಿದ್ರೆ
शीलवती माझी पत्नी शीला जिचे नाम तिच्या सोबतीने माझे जीवन सफल ಆಯ್ತು ಹೆಸರು ಅದು ಅದಾಗ ಬಂತು शीला जिचे नाव ओके ओके तावेरला इंग्लिशमध्ये चंद्राला म्हणतात मून आणि रामचंद्राचं नाव सांगते कस्तुरींची सून. ಅದಕ್ಕೆ ನಮ್ಮ 24 ಜೊತೆಗೆ ಹಂಚಿಕೊಳ್ಳೋಕ್ಕೆ ಧನ್ಯವಾದಗಳು. ಅದೂ ಅಲ್ಲದೆ ಇನ್ನು ಮೇ 23 ನಿಮ್ಮದು 62ನೇ ಮ್ಯಾರೇಜ್ ಆ್ಯನಿವರ್ಸರಿ. 62 ನಮ್ಮ ಆಸೆ ನೀವು 100 ಅಂದರೆ ಸೆಂಚುರಿ ಮ್ಯಾರೇಜ್ ಆ್ಯನಿವರ್ಸರಿ ಮಾಡ್ಕೊಂಡು ಒಂದು ವಿಶ್ವ ದಾಖಲೆ ಮಾಡ್ರಿ ಅಂತ ನಾವು ಆಶಿಸ್ತೇನೆ. ಧನ್ಯವಾದ ತಮಗೆ. ಎಲ್ಲ ನಿಮ್ಮ ಶುಭೇಚ್ಛೆಗಳಿಗಾಗಿ ನಾನು ಕೂಡ ನಿಮಗೆ ಧನ್ಯವಾದ ಕೊಡ್ತೀನಿ. ನಮ್ಮದೇನು ಸಂದರ್ಶನ ತಗೊಳ್ಬೇಕಂತ ನೀವು ಪ್ರೀತಿಯಿಂದ ವಿಶ್ವಾಸದಿಂದ ಬಂದ್ರಿ. ನಾವೇ ನಿಮ್ಗೆ ಕರೆದಿಲ್ಲ, ಖರೆ ನಮ್ಮ ಜೀವನ ನೋಡಿಕೊಂಡು ನಮ್ಮ ಸಂಪರ್ಕದಾಗ ಬಂದಿದ್ದ ಮೇಲೆ ನಮ್ಮದೇ ನೀವು ಪರಿಚಯ ಮಾಡ್ಕೊಂಡ್ರಿ ಸ್ವಂತ ಆಗಿ. ಅದಕ್ಕೆ ಬಗ್ಗೆ ಪತ್ನಿ ವತಿಯಿಂದ ನಿಮಗೆಲ್ಲ ನಮಸ್ಕಾರ ಸರ್, ಧನ್ಯವಾದ. ನಾನು ನೋಡಿದ್ದೀನಿ ಎಷ್ಟು ಸಿಲ್ವರ್ ಜುಬ್ಲಿ ಮಾಡ್ಕೋತಾರೋ. 10 ವರ್ಷ ಆದರೆ ದೊಡ್ಡದು ಏನೋ ಜೀವನ ಏನೋ ದೊಡ್ಡ ದಾಟಿದು ಅಂತ ಸೆಲೆಬ್ರೇಷನ್ ಮಾಡ್ಕೋತಾರೆ. 25 ವರ್ಷ ನೋಡಿದ್ದೀವಿ, 50 ವರ್ಷ ನೋಡಿದ್ದೀವಿ, 60 ಅಲ್ಲ. ಇನ್ನು ಮೇ 23 ತಾರೀಕಿಗೆ 62ನೇ ಮ್ಯಾರೇಜ್ ಆ್ಯನಿವರ್ಸರಿ ಈ ದಂಪತಿಗಳದ್ದು. ರಿಯಲಿ ಅದ್ಭುತ. ನಮಗಂತೂ ಸಾಕ್ಷಾತ್ ನನಗಂತೂ ಭಾಳ ಖುಷಿ ಅನಿಸೈತಿ. ಇದೇ ರೀತಿ ನಿಮಗೂ ಈ ವಿಷಯ ಭಾಳ ಖುಷಿ ಅನಿಸಿರಬೇಕು ಮತ್ತು ಇವರ ವಿಚಾರಗಳು ನಿಮಗೆ ಹೊಂದ್ಕೋಬಹುದು. ಆ ವಿಚಾರವನ್ನು ತಗೊಂಡು ನಮ್ಮ ಜೀವನಕ್ಕೂ ಒಂದು ಅಳವಡಿಸ್ಕೊಂಡು ಒಳ್ಳೆ ಜೀವನ ಜೀವಿಸಲಿಕ್ಕೆ ಒಂದು ದಾರಿದೀಪ ಸಿಗತ್ತೆ ಅಂತ ನನ್ನ ಬಯಕೆ. ನೋಡ್ತಾ ಇರಿ 24. ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಒತ್ತೋದು ಮರಿಬೇಡಿ, ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ಸದಾ ನೋಡ್ತಾ ಇರಿ 24. ನಮಸ್ಕಾರ.